ನಮ್ಗೇನಾದ್ರೂ ಮದುವೆ ವಿಳಂಬ ಆಗ್ತಿದೆ ಅಂದ್ರೆ ಫಸ್ಟ್ ಹೇಳುವಂಥದ್ದೇ ನಿಮ್ಮ ಜಾತಕದಲ್ಲಿ ಕಾಳ ಸರ್ಪ ದೋಷ ಇದೆ ಅಂತ. ಇವತ್ತು ನಂಬರ್ 1 ಬಿಸ್ನೆಸ್ ಆಗಿದೆ ಈ ದೋಷಗಳು ಹೇಳಿ. ನೀವು ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ, ಅಲ್ಲೋಗಿ ಇಲ್ಲೋಗಿ ನೀವೆಲ್ಲ ಪರಿಹಾರ ಮಾಡಿಸಿರ್ತೀರ, ಬಟ್ ಆದ್ರೂ ನಿಮಗೆ ಮದುವೆ ಆಗ್ತಿರಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಮಗೆ ಮದುವೆ ಆಗಿರುವಂತ ಟೈಮ್ ಬಂದಿರಲ್ಲ. ಆ ಟೈಮ್ ಬಂದಾಗಲೇ ಮದುವೆ ಆಗುವಂಥದ್ದು. ಸುಮಾರು 98 ಜನಕ್ಕಷ್ಟು ಯೋಗ ಇರುತ್ತೆ, 98% ಅಷ್ಟು ಜನಕ್ಕೆ ಯೋಗ ಇರುತ್ತೆ. ಇಲ್ಲಿ ಏನ್ ಮಾಡ್ತಾರೆ, ನಿಮ್ಮ ಯೋಗಗಳನ್ನ ನೀವೇ ಅನ್ಯಾಯವಾಗಿ ಲಾಸ್ ಮಾಡ್ಕೊಳ್ತಿದ್ದೀರಿ. ದೇವಸ್ಥಾನಕ್ಕೆ ಹೋಗೋದು ನನಗೆ ದೋಷ ಇದೆ ಅಂತ ಪರಿಹಾರ ಮಾಡಿಸುವಂಥದ್ದು. ಯೋಗ ಇರೋರು ಯಾವುದೇ ಕಾರಣಕ್ಕೂ ಪರಿಹಾರ ಮಾಡಿಸೋ ಅವಶ್ಯಕತೆ ಇಲ್ಲ, ಅದು ದೋಷವಾಗಿ ಕನ್ವರ್ಟ್ ಆಗುತ್ತೆ. ಫಸ್ಟ್ನೇದಾಗಿ ನಿಮಗೆ ಯೋಗ ಇದೆಯಾ ಅಥವಾ ದೋಷ ಇದೆಯಾ ಅಂತ ತಿಳ್ಕೊಳ್ಳೋದು ಫಸ್ಟ್ ಪಾಯಿಂಟ್. ಅದು ನೀವು ಅಲ್ಲೇನಾದ್ರೂ ಎಡುವುದ್ರೆ ನಿಮ್ಮ ದೋಷನ ನೀವೇ ಜಾಸ್ತಿ ಮಾಡ್ಕೊಳ್ತಿರ್ತೀರ. ಯೋಗ ಇರೋದು ಅದು ದೋಷವಾಗಿ ಕನ್ವರ್ಟ್ ಆಗ್ತಿರುತ್ತೆ. ಬೇಸಿಕ್ಕು ಯೋಗ ಇದೆಯಾ ದೋಷ ಇದೆಯಾ ಅಂತ ತಿಳ್ಕೋದು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ.